ವೀಕ್ಷಕ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ಸಂಗೀತ ರಂಗನಾಥ್. ರಾಣೆಬೆನ್ನೂರು ನಗರದ ಸರ್ಕಾರಿ ಮಾದರಿ ಉನ್ನತೀಕರಣಗೊಂಡ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ 7ರ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಐಕ್ಯತೆ ಮತ್ತು ಸಂಸ್ಕೃತಿ ಹಾಗೂ ಗುರುಭಕ್ತಿ ಸಾರುವ ರೀತಿಯಲ್ಲಿ ಭವ್ಯವಾಗಿ ಆಚರಣೆಯನ್ನು ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ವಿವೇಕಾನಂದ ರಾಮಕೃಷ್ಣ ಆಶ್ರಮದ ಪ್ರಕಾಶಾನಂದ ಜಿ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಗುರು ಶಿಷ್ಯ ಪರಂಪರೆಯ ಮಹತ್ವ, ಶಿಕ್ಷಣದ ನೈತಿಕ ಮೌಲ್ಯಗಳು ಮತ್ತು ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಗುರುಗಳ ಪಾತ್ರ ಕುರಿತು ಪ್ರೇರಣಾದಾಯಕ ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ರಾಣೆಬೆನ್ನೂರು ಕ್ಷೇತ್ರದ ಶಾಸಕ ಪ್ರಕಾಶ್ ಕೋಳಿವಾಡ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಾಲೆಯ ಅಭಿವೃದ್ಧಿ, ವಿದ್ಯಾರ್ಥಿಗಳ ಸಾಧನೆ ಮತ್ತು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಸರ್ಕಾರ ನೀಡುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾತನಾಡಿದರು. ಇನ್ನು ವಿದ್ಯಾರ್ಥಿಗಳು ಗುರುಗಳನ್ನ ಗೌರವಿಸುವ ಸಂಸ್ಕೃತಿ ಮುಂದಿನ ಪೀಳಿಗೆಗೆ ಮಾದರಿಯಾಗಬೇಕಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ಯಾಮ್ ಸುಂದರ್ ಅಡಿಗ ಅವರು ಉಪಸ್ಥಿತರಿದ್ದರು. ಶಾಲೆಯ ಶೈಕ್ಷಣಿಕ ಪ್ರಗತಿ ಮತ್ತು ಶಿಕ್ಷಕರ ಸೇವಾ ಭಾವವನ್ನು ಶ್ಲಾಘಿಸಿದರು. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಪ್ರದರ್ಶನಗಳು, ಗೌರವ ಸಮರ್ಪಣೆ ಹಾಗೂ ಹಳೆಯ ಮತ್ತು ಹೊಸ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಗಮನ ಸೆಳೆಯಿತು. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್. ಪ್ರಕಾಶಾನಂದ ಮಹಾರಾಜ್ ಅವರ ಪಾದಗಳಿಗೆ ಪ್ರಣಮಿಟ್ಟು ವೇದಿಕೆಗಳಾಚರಣೆಯಂತ ಎಲ್ಲರಿಗೂ ನಮಸ್ಕರಿಸುತ್ತಾ, DC ಅವರು ಯಾವ ರೀತಿ ರೈತರ ಆದಾಯವನ್ನು ಹೆಚ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಮಹತ್ತರವಾದ ಮೀಟಿಂಗ್ ಇರೋದ್ರಿಂದ ಸ್ವಲ್ಪ ಅವಸರ ಮಾಡ್ತೀನಿ, ಯಾರು ಬೇಜಾರಾಗೋದು ಬೇಡ. ಜೊತೆಗೆ ನಮಗೆಲ್ಲ ಗೊತ್ತಿರುವಾಗ ನಿಮ್ಮ ಶಾಲೆಗೆ ಬಂದಷ್ಟು ಇನ್ನು ಯಾವ ಶಾಲೆಗೂ ನಾನು ಹೋಗಿಲ್ಲ. ಶಾಲೆಗಳಿಗೆ ಪ್ರತಿಯೊಂದು ಶಾಲೆಗೆ ಹೋದರೆ ಇಲ್ಲಿ ಹೆಚ್ಚು ಬಂದಿರತಕ್ಕಂಥದ್ದು. ಆಮೇಲೆ ನನ್ನೆಲ್ಲ ಅನುದಾನವನ್ನು, ಶಾಸಕರ ಅನುದಾನವನ್ನು ಅನೇಕರು ದೇವಸ್ಥಾನಕ್ಕೆ ಕೊಟ್ಟರೆ, ನಾನು ಮಾತ್ರ ಶಾಲೆಗೆ, ಶಿಕ್ಷಣಕ್ಕೆ ಮಾತ್ರ ಮೀಸಲಾಗಿಟ್ಟಿದ್ದೀನಿ. ಒಂದು 10 ಕೋಟಿ ರೂಪಾಯಿಗಾಗಲೇ ಶಿಕ್ಷಣಕ್ಕೆ ನಾನು ಮೀಸಲಾಗಿ ಇಷ್ಟು ಆಗಲೇ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಏನೇನು ಮಾಡಿದ್ದೀನಪ್ಪ ಅಂತಂದ್ರೆ, ಇಡೀ ದೇಶದೊಳಗಿನ ಮೊದಲನೇ ಬಾರಿಗೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇರತಕ್ಕಂಥದ್ದು ರಾಣೆಬೆನ್ನೂರು ತಾಲೂಕಲ್ಲಿ ಮಾತ್ರ, ಇಡೀ ದೇಶದಲ್ಲಿ, ರಾಜ್ಯದಲ್ಲ, ಇಡೀ ಜಗತ್ತಿನಲ್ಲಿ. ಡಿಜಿಟಲ್ ಲೈಬ್ರರಿ ಪ್ರತಿ ಹಳ್ಳಿಯಲ್ಲೂ ಇರ್ತಕ್ಕಂಥದ್ದು ಯಾವ್ದಾರ ತಾಲೂಕು ಇದ್ರೆ ಅದು ರಾಣೆಬೆನ್ನೂರು ತಾಲೂಕು. ಅಮೆರಿಕದಲ್ಲೂ ಇಲ್ಲ, ಯುರೋಪಲ್ಲೂ ಇಲ್ಲ, ಜಪಾನ್ ಇಲ್ಲ, ಹಳ್ಳಿಗೂ ಡಿಜಿಟಲ್ ಲೈಬ್ರರಿ ಇಲ್ಲ, ರಾಣೆಬೆನ್ನೂರು ತಾಲೂಕಿನಾಗ ಮಾತ್ರ ಇರೋದು. ಈ ಎಲ್ಲ ಹೈಸ್ಕೂಲ್ಗೂ, ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿರ್ತ ಎಲ್ಲ ಹೈಸ್ಕೂಲ್ಗೂ